ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹೂವು ಸಿಹಿ ನೀಡಿ ಸ್ವಾಗತ. ಪ್ರಸಕ್ತ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಬುಧವಾರ ಪ್ರಾರಂಭವಾಗಿದ್ದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ವಾಗತಿಸಿ ಶುಭ ಹಾರೈಸಿದರು. ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರದಲ್ಲಿ ಪುಷ್ಪ ನೀಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ, ಮುಖ್ಯ ಅಧೀಕ್ಷಕರಾದ ಜೆಸಿ ಶೀಲವಂತಮಠ, ತಾಲೂಕು ನೋಡಲ್ ಎಸ್ಪಿ ಕರಿಲಿಂಗಪ್ಪನವರ್, ಕಸ್ಟೋಡಿಯನ್ ಎಸ್ಎಸ್ ಹುಡೇದಮನಿ, ಮೊಬೈಲ್ ಸ್ವಾಧೀನಾಧಿಕಾರಿ ಆರ್ಎಂ ಮುನಿವನಿ, ಎಸ್ಎಸ್ ಮಠದ ವಿದ್ಯಾರ್ಥಿಗಳನ್ನ ಸ್ವಾಗತಿಸಿ ಶುಭ ಹಾರೈಸಲಾಯಿತು. ಎಂಡಿ ಸೋಹಿಲ್ ಬೈರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಏಪ್ರಿಲ್ 2ನೇ ತಾರೀಕಿನವರೆಗೂ ಪರೀಕ್ಷೆ ನಡೀತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ರಾಮದುರ್ಗ ನಗರದ ಸ್ಥಳೀಯ ಪರೀಕ್ಷಾ ಕೇಂದ್ರ ಸ್ಟೇಟ್ ಪದವಿ ಪೂರ್ವ ಮಹಾವಿದ್ಯಾಲಯ ರಾಮದುರ್ಗ, ಕೇಂದ್ರ ಸಂಕೇತ 062 NN. ಇಲ್ಲಿ ಇವತ್ತು ಪ್ರಥಮ ಭಾಷೆ ಕನ್ನಡ, ಪ್ರಥಮ ಭಾಷೆ ಉರ್ದು, ಪ್ರಥಮ ಭಾಷೆ ಇಂಗ್ಲೀಷ್, ಈ 3 ಭಾಷೆಯ ಪರೀಕ್ಷೆಗಳು ನಡೀತಾ ಇದ್ದಾವೆ. ನಮ್ಮ ಪರೀಕ್ಷೆಗೆ ಖಾಸಗಿ ಅಭ್ಯರ್ಥಿಗಳು, ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳು ಹಾಗೂ ಶಾಲಾ ಅಭ್ಯರ್ಥಿ ಅಂದರೆ ರೆಗ್ಯುಲರ್ ಫ್ರೆಶ್ ಅಂತಿರಲ್ಲ, ನೀವು ಎಲ್ಲರೂ ಸೇರಿ ನಮ್ಮ ಕೇಂದ್ರಕ್ಕೆ 332 ವಿದ್ಯಾರ್ಥಿಗಳು ಹಂಚಿಕೆಯಾಗಿದ್ದಾರೆ. ಆದರೆ ಇವತ್ತಿನ ದಿವಸ ಪರೀಕ್ಷೆಗೆ 312 ವಿದ್ಯಾರ್ಥಿಗಳು ಅಂದ್ರೆ 103 ಬಾಲಕರು, 209 ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಈಗ ತಾವೇನು ಪರೀಕ್ಷೆಗೆ ಬಂದಿದ್ದೀರಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಇಡೀ ವರ್ಷ ಓದಿಕೊಂಡು ಸಂಪೂರ್ಣ ಆತ್ಮವಿಶ್ವಾಸದಿಂದ ಬಂದಿದ್ದೀರಿ. ಮೊಟ್ಟ ಮೊದಲು ಪರೀಕ್ಷಾ ಕೇಂದ್ರಕ್ಕೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಹೂ ಕೊಟ್ಟದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀವಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ವಿಷಯ ಇಷ್ಟೇ, ಯಾರೂ ಕೂಡ ಭಯ ಪಟ್ಟುಕೊಂಡು ಆತಂಕ ಮಾಡಿಕೊಂಡು ಹೆದರಿಕೊಂಡು ಪರೀಕ್ಷೆ ಬರೆಯುವಂಥದ್ದಲ್ಲ. ಭಾಳ ಚೆನ್ನಾಗಿ ಓದಿದ್ದೀರಿ, ಉತ್ತಮವಾಗಿ ಪರೀಕ್ಷೆಯನ್ನು ಬರೀರಿ. ಏನು ಪರೀಕ್ಷಾ ಅವಧಿ ಇದೆ ಸಂಪೂರ್ಣವಾಗಿ ಪರೀಕ್ಷಾ ಅವಧಿ ಮುಗಿಯುವವರೆಗೂ ನೀವು ತರಗತಿಯಲ್ಲೇ ಇರಬೇಕು. ಎಲ್ಲ ಕಡೆ ವಿಡಿಯೋ ಕ್ಯಾಮ್ರಾಗಳಿದೆ, ವೆಬ್ ಕಾಸ್ಟಿಂಗ್ ಆಗ್ತಾ ಇದೆ, ಆಮೇಲೆ ಅಲ್ಲಿ ಆಡಿಯೋ ಕೂಡ ಇರೋದ್ರಿಂದ ನೀವು ಏನೇ ಮಾತಾಡಿದ್ರು ನಮಗೆ ಕೇಳಿಸ್ತದೆ. ಆ ದಿಶೆಯಲ್ಲಿ ನಾವು ನಿಮ್ಮ ಭಯಪಡಿಸುವಂಥದ್ದಲ್ಲ, ನಿಮ್ಮ ಭಯಪಡಿಸ್ಲಿಕ್ಕೆ ನಾವು ಹೇಳ್ತಾ ಇಲ್ಲ, ಆದರೆ ನೀವು ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿ. ನಿಮ್ಮ ಸುರಕ್ಷತೆಗಾಗಿ ನಮಗೆ ಇವತ್ತು ಎಸ್ಕಾಂ ಇಲಾಖೆಯವರಿದ್ದಾರೆ, ಪೊಲೀಸ್ ಇಲಾಖೆಯವರಿದ್ದಾರೆ, ಆರೋಗ್ಯ ಇಲಾಖೆಯವರಿದ್ದಾರೆ. ಎಲ್ಲಕ್ಕಿಂತ ನಾನು ಇವತ್ತು ಮುಖ್ಯವಾಗಿ ನೆನೆಸ್ಕೊಳ್ಬೇಕಾಗಿದ್ದು ಮಾಧ್ಯಮದ ಮಿತ್ರರನ್ನು. ಇವತ್ತು ಪ್ರಿಂಟ್ ಮಾಧ್ಯಮ ಇರ್ಬೋದು, ಡಿಜಿಟಲ್ ಮಾಧ್ಯಮದಲ್ಲಿರ್ಬೋದು, ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಬಗ್ಗೆ ಬಹಳಷ್ಟು ಕಾಳಜಿ, ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಒಂದು ಪರೀಕ್ಷೆ ಯಶಸ್ವಿಯಾಗಿ ನಡಿಬೇಕಂದ್ರೆ ಅದಕ್ಕೆ ಮಾಧ್ಯಮದ ಮಿತ್ರರ ಸಹಕಾರ ಕೂಡ ಬಹಳ ಮುಖ್ಯ. ಆ ದಿಶೆಯಲ್ಲಿ ನಾನು ಈ ಸಂದರ್ಭದಲ್ಲಿ ರಾಮದುರ್ಗ ನಗರದ ಎಲ್ಲ ಪ್ರಿಂಟ್ ಮತ್ತು ಡಿಜಿಟಲ್ ಮಾಧ್ಯಮದ ಮಿತ್ರರಿಗೆ ನಮ್ಮ ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳು ಸಲ್ಲಿಸ್ತೇನೆ. ಅವ್ರ ಸಹಕಾರ ನಮಗೆ ಯಾವಾಗಲೂ ಇದೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ನಾವು ಹೂ ಕೊಡೋದ್ರ ಮೂಲಕ ನಿಮ್ಮನ್ನು ಸ್ವಾಗತ ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಇವತ್ತು ಸ್ಥಳೀಯ ವಿಚಕ್ಷಣಾ ದಳದ ಸದಸ್ಯರಾದ ಸುಮಿತ್ರಾ ಗಣಾಚಾರ್ಯ ಇದ್ದಾರೆ, ಪ್ರಶ್ನೆ ಪತ್ರಿಕೆ ಪಾಲಕರಾದ ವೀರೇಶ್ ಗಣಾಚಾರ್ಯ ಇದ್ದಾರೆ, ಎಸ್ಕಾಂ ಸಿಬ್ಬಂದಿಯವರು, ಒಟ್ಟಾರೆಯಾಗಿ ಪರೀಕ್ಷೆ ನಿಯೋಜಿತ ಎಲ್ಲ ಸಿಬ್ಬಂದಿಯವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಿಮಗೆಲ್ಲರಿಗೂ ಯಶಸ್ಸನ್ನು ಬಯಸ್ತೇನೆ. ಧನ್ಯವಾದಗಳು. ಕೇಳಿ ಎಲ್ಲರೂ ಒಂದು ನಿಮಿಷ, ಈ ಸಾರಿ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ಪಾಸ್ ಆಗಬೇಕು. ಪ್ರತಿ ಶಾಲೆ ಫಲಿತಾಂಶ 100ಕ್ಕೆ 100 ಆಗಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಇಲಾಖೆ 29 ಅಂಶದ ಕಾರ್ಯಕ್ರಮಗಳಾಗಿರ್ಬೋದು, 40+ ಮಿಷನ್ ಆಗಿರ್ಬೋದು, ಏನು ಕೆಲವು ವಿಷಯಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಹಿಡಿದುಕೊಂಡು ಇಡೀ ರಾತ್ರಿವರೆಗೂ ಕ್ಲಾಸನ್ನು ನಡೆಸಿ ಒಟ್ಟಾರೆಯಾಗಿ ನೀವು ಪಾಸ್ ಆಗಬೇಕಂತ ನಿಟ್ಟಿನಲ್ಲಿ ಅನೇಕ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಆ ಜೊತೆಗೆ ನಾವಿವತ್ತು JBM TV ಅವರನ್ನು ನೆನಪಿಸ್ಕೋಬೇಕು. JBM TV ಅವರು ನಿರಂತರವಾಗಿ ವಿಷಯವಾರು ನುರಿತ ಶಿಕ್ಷಕರನ್ನು, ನುರಿತ ತಜ್ಞರನ್ನು ಕರ್ಕೊಂಡು ಬಂದು ಯಾವ ರೀತಿ ಪರೀಕ್ಷೆಯನ್ನು ಬರೀಬೇಕು, ಹೇಗೆ ಪರೀಕ್ಷೆ ಬರೀಬೇಕು, ಒಟ್ಟಾರೆಯಾಗಿ ಹೆಚ್ಚಿನ ಅಂಕ ಗಳಿಸುವಲ್ಲಿ ಏನೇನು ಕೌಶಲ್ಯಗಳದಾವ ಎಲ್ಲ ವಿಷಯದ ಶಿಕ್ಷಕ ಕರ್ಕೊಂಡು ಬಂದು ಅದನ್ನು ನಿರಂತರವಾಗಿ ಪ್ರಸಾರ ಮಾಡಿದರು. ಬಹುಶಃ ಆ ತುಣುಕುಗಳನ್ನು, ವಿಡಿಯೋಗಳನ್ನು ನೋಡಿದಾಗ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಅದನ್ನು ನೋಡ್ರಿ. ಆ JBMದವ್ರು ಏನು ಆ ಕಾರ್ಯವನ್ನು ಮಾಡಿದ್ದಾರೆ, ಆ ಶ್ಲಾಘನೀಯ ಕಾರ್ಯಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಪಾಲಕರ ಪರವಾಗಿ ನಾನು ಅಭಿನಂದಿಸ್ತೇನೆ, ಇಲಾಖೆ ಪರವಾಗಿ ಕೂಡ ಅಭಿನಂದಿಸ್ತೇನೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.